ಆತ ಕೆಲ್ಸಕ್ಕೆ ಹೋಗಿ ಮನೆಗೆ ವಾಪಸ್ ಬಂದಾಗ ತನ್ನ ಪತ್ನಿ ಚಕ್ಕಂದ ಆಡ್ತಾ ಇದ್ದು ಬೇರೆಯವನ ಜೊತೆ. ಯಾವ ಗಂಡಸ್ತಾನೆ ಅದನ್ನ ನೋಡ್ಕೊಂಡು ಸುಮ್ಮನಿರ್ತಾನೆ? ಅದನ್ನ ನೋಡಿ ರೊಚ್ಚಿಗೆದ್ದಂಥವನು ಆಕೆಯ ರುಂಡವನ್ನೇ ಕತ್ತರಿಸಿದ್ದಾನೆ. 5 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ದಂಥ ದಂಪತಿ, 28 ವರ್ಷ ಶಂಕರ್ ಅನ್ನೋನು. ಆತನೇ ತನ್ನ ಪತ್ನಿಯ ರುಂಡವನ್ನ ಕತ್ತರಿಸಿ ತಂದಿರುವಂತ ಆರೋಪಿ. ಹೆಬ್ಬಗೋಡಿ ನಿವಾಸಿ ಮಾನಸ, 26 ವರ್ಷ, ಮೃತ ಮಹಿಳೆ. ಇವರಿಬ್ರು ಕೂಡ ಲವ್ ಮಾಡಿ ಮದುವೆ ಆಗಿದ್ರಂತೆ. ಲವ್ ಮಾಡಿ ಮದುವೆ ಆದ ನಂತರನೂ ಕೂಡ ಮೋಸ ಮಾಡಿದ್ದಾಳೆ. ಇತ್ತೀಚೆಗಷ್ಟೇ ಹಿಲಲಿಗೆ ಗ್ರಾಮಕ್ಕೆ ಶಿಫ್ಟ್ ಆಗಿದ್ದಂಥ ದಂಪತಿ ಜೂನ್ 3ರಂದು ರಾತ್ರಿ ಕೆಲಸಕ್ಕೆ ತೆರಳಿದ್ದಂಥ ಶಂಕರ್. ರಾತ್ರಿ ಕೆಲಸಕ್ಕೆ ಹೋಗಿದ್ದ ಶಂಕರ್ ಕೆಲಸ ಬೇಗ ಮುಗಿದಿದ್ದಕ್ಕೆ ಮನೆಗೆ ವಾಪಸ್ ಆಗಿದ್ದಾನೆ. ಶಂಕರ್ ಕೆಲಸ ಬೇಗ ಮುಗಿತಲ್ಲ, ಮನೆಗೆ ವಾಪಸ್ ಆಗಿದ್ದಾನೆ. ಆತ ಬರೋದ್ ಲೇಟು ಅಂತ ಈಕೆ ಪ್ರೀಕರ್ ಜೊತೆ ಚಕ್ಕಂದ ಆಡ್ತಾ ಇದ್ಲು. ಸಿಕ್ಕಿ ಬಿದ್ದಿದ್ದಾಳೆ. ಆಕ್ರೋಶಗೊಂಡಂತ ಶಂಕರ್ ಪತ್ನಿಯ ರುಂಡವನ್ನ ಕಡ್ದಿದ್ದಾನೆ. ಸ್ಥಳಕ್ಕೆ ಸೂರ್ಯನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಶಂಕರ್ ಮತ್ತು ಮಾನಸ ಮಧ್ಯೆ ಗಲಾಟೆ ಆಗಿದ್ದು, ಆಕ್ರೋಶಗೊಂಡಂತ ಶಂಕರ್ ಪತ್ನಿ ತಲೆಯನ್ನ ಕಡ್ದಿದ್ದಾನೆ. ಶಂಕರ್ ತನ್ನ ಪತ್ನಿಯ ತಲೆಯನ್ನ ಕಡಿದು ನಂತರ ಆ ರುಂಡವನ್ನ ಪೊಲೀಸ್ ಠಾಣೆಗೆ ತಗೊಂಬಂದು ಆತ ಸರೆಂಡರ್ ಆಗಿದ್ದಾನೆ.